ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಚನನ ಡ್ಯೂಟಿಗೆ ಅಂತ ಕಳಿಸ್ಬಿಟ್ಟು ಬರ್ತಾ ಇರಬೇಕಾದ್ರೆ ಅವಳು ಕಾಲ್ದಡಿಲಿ ಚಕ್ಲಿ ಸುತ್ತಿಟ್ಟಿದ್ದ ಪರಿಮಳ ಕವರು ಬಿದ್ದುಬಿಡುತ್ತೆ. ಆ ಪೇಪರಲ್ಲಿ ಏನಿದೆ ಅಂತ ನೋಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಪರಿಮಳ ಅದರಲ್ಲಿ ಚಕ್ಲಿ ನಿಪ್ಪಟ್ಟನ್ನು ಈ ಕೃಷ್ಣನ ಹಾಲ್ ಟಿಕೆಟಲ್ಲಿ ಸುತ್ತಬಿಟ್ಟು ಎಸ್ತಿರ್ತಾಳೆ. ಇನ್ನೇನು ತೆಗೆದು ಅದನ್ನು ಈ ಕಡೆ ಊರ್ಮಿಳ ಓಪನ್ ಮಾಡಿ ನೋಡಬೇಕು ಅಷ್ಟೊತ್ತಿಗೆ ಪರಿ ಓಡ್ ಬಂದ್ಬಿಟ್ಟು ಅಕ್ಕ ಅಕ್ಕ ಅದು ನಂದು ಕೊಟ್ಬಿಡಕ್ಕ ಅಂದಾಗ, ಏನೇ ಲೂಸು ಈ ರೀತಿ ಆಡ್ತಿದೆಯಲ್ಲ, ಇದರೊಳಗೆ ನೀನು ಆಸ್ತಿ ಇಟ್ಟಿದೆಯಾ ಅಂದಾಗ, ಇಲ್ಲ ಅಕ್ಕ ಚಕ್ಲಿ ನಿಪ್ಪಟ್ಟನ್ನ ಸುತ್ತಿಟ್ಟಿದ್ದೀನಿ ಅಂತ ಕಿತ್ಕೊಬಿಡ್ತಾಳೆ. ಏನು ನಿನಗೆ ಗೊತ್ತಾಗಲ್ವಾ, ಮೂರೊತ್ತು ಬರೀ ತಿನ್ಕೊಂಡೇ ಇರ್ತೀಯಲ್ಲ, ಹೇಳಿದ ಕೆಲಸ ಒಂದು ಮಾಡಲ್ಲ ಅಂದಾಗ, ಏನಕ್ಕ ಹಿಂಗಂತೀಯ, ನೀನು ಹೇಳಿದ ಕೆಲಸ ಎಲ್ಲ ನಾನು ಸರಿಯಾಗಿ ಮಾಡ್ತೀನಿ ಅಂತ ಪರಿವಾದ ಮಾಡ್ತಾ ಇರ್ತಾಳೆ. ಹಾಗೆ ಪರಿ ಮತ್ತೆ ಹೇಳ್ತಾ ಇರ್ತಾಳೆ, ನೀನು ಹೇಳಕ್ಕ ಏನು ಕೆಲಸ ಮಾಡಬೇಕು ಅಂತ ಹೇಳು, ಕಣ್ಣು ಮುಚ್ಚಿ ಕಣ್ಣು ಬಿಡೋದೊಳಗೆ ನಾನು ಮಾಡಿಬಿಡ್ತೀನಿ ಅಂತ ಅಂದಾಗ, ಹೌದೌದು ಮಾಡ್ತೀಯಾ. ರಚನಾ ಕೆಲಸಕ್ಕೆ ಹೋಗಿದ್ದಾಳೆ, ಬರೋ ಅಷ್ಟೊತ್ತಿಗೆ ಇರಬರೋ ಪಾತ್ರೆ ಎಲ್ಲನೂ ಬಂದು ತಿಕ್ಕೋ ಹಾಗೆ ಮಾಡು ಅಂತ ಅನ್ಬೇಕಾದ್ರೆ, ಅಕ್ಕ ಅಷ್ಟೇನಾ, ನೋಡ್ತಾ ಇರಕ್ಕ ಬಚ್ಚಲ ಮನೆಗೆ ಇರಬರೋ ಪಾತ್ರೆ ಎಲ್ಲ ತಂದಾಕ್ತೀನಿ, ಅವಳು ಮುಸ್ರೆ ತಿಕ್ದಂಗೆ ತಿಕ್ಕಬೇಕು, ಆ ರೀತಿ ಮಾಡ್ತೀನಿ ಅಂದಾಗ, ನೋಡ್ತೀನಿ ಅದೇನು ದಬಾಕ್ತೀಯ ಅಂತ ಕೋಪ ಮಾಡಿಕೊಂಡು ಈ ಕಡೆ ಊರ್ಮಿಳ ಹೋಗ್ತಾ ಇರ್ತಾಳೆ. ಹಾಗೆ ಪರಿ ಇನ್ನೊಂದು ಕಡೆ ಹೇಳ್ತಾ ಇರ್ತಾಳೆ, ಅಪ್ಪ ನಾನು ಚಕ್ಲಿ ನಿಪ್ಪಟ್ಟು ನನಗೆ ಸಿಕ್ಬಿಡ್ತು, ಆದಷ್ಟು ಬೇಗ ತಿಂದು ಇದನ್ನು ಬಿಸಾಕಬೇಕು ಅಂತ ಓಡೋಗ್ತಾ ಇರ್ತಾಳೆ. ಹಾಗೆ ಕಿಚನ್ಗೆ ಅಂತ ಈ ಕಡೆ ಕಾವ್ಯ ಅಮ್ಮ ಬರ್ತಿರ್ಬೇಕಾದ್ರೆ ಕಿಚನ್ ತಟ್ಟೆಯಲ್ಲಿ ತಿಂಡಿ ಇರುತ್ತೆ. ಅಲ್ಲೊಂದು ತಟ್ಟೆಯಲ್ಲಿ ತಿಂಡಿ ಇರೋದನ್ನ ನೋಡಿ ಈ ಕಾವ್ಯ ಬಾಯ್ಲಿ ಯಾಕೆ ತಿಂಡಿ ತಿಂದಿಲ್ಲ, ಇಲ್ಲೇ ಇದೆ ಅಂತ ಕೇಳ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಿರ್ತಾಳೆ, ನಾನು ತಿಂಡಿ ತಿಂದಿದ್ದೀನಿ ಅಮ್ಮ, ಅದಕ್ಕೆ ತಿಂದಿಲ್ಲ, ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ಬೋದು, ತಿನ್ನಿ ಅಂತ ನಾನು ತಿಂಡಿ ಹಾಕ್ಕೊಟ್ರೆ ಫಸ್ಟ್ ಡೇ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಹಾಗೆ ಹೋಗ್ಬಿಟ್ಟಿದ್ದಾರೆ ಅಮ್ಮ ಅಂದಾಗ, ಅಯ್ಯೋ ಆ ಹುಡುಗಿಗೆ ಏನಾಯ್ತೆ, ಈ ಥರ ತಿಂಡಿನ ಬಿಟ್ಟು ಹೋಗಿದ್ದಾಳಲ್ಲ, ಏನಾದರೂ ಕೆಲಸ ಮಾಡೋ ಜಾಗದಲ್ಲಿ ತಲೆ ಸುತ್ತಿ ಬಿದ್ದರೆ ಏನು ಮಾಡೋದು ಅಂದಾಗ, ಏನಮ್ಮ ಅದಕ್ಕೆ ಮೇಲೆ ಇಷ್ಟೊಂಥರ ಕನ್ಸನ್ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಕನ್ಸನೂ ಇಲ್ಲ ಏನೂ ಇಲ್ಲ, ಬೇರೆ ಮನೆ ಹುಡುಗಿ ನಮ್ಮ ಮನೇಲಿ ಇದ್ರಲ್ಲ ಅಷ್ಟೇ ಕಾಳಜಿ ಅಷ್ಟೇ, ನೋಡು ಯಾವ ಕೆಲಸ ಮಾಡ್ತಾಳೋ ಬಿಡ್ತಾಳೋ ನನಗಂತೂ ಗೊತ್ತಿಲ್ಲ, ತಿಂಡಿ ಅಂತೂ ಟೈಮಿಗೆ ಕರೆಕ್ಟಾಗಿ ತಿಂದು ಹೋಗ್ಬೇಕಂತ ಹೇಳು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ರಚನೆನ ಆಫೀಸಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರಚನೆ ಹೇಳ್ತಾ ಇರ್ತಾಳೆ, ಏನ್ರಿ ದೇಶಪ್ರೇಮಿಯವರೇ, ನೆನ್ನೆ ಜಂಪಿಂಗ್ ಮಾಡಿದ್ರಾ ಅಥವಾ ಚೆನ್ನಾಗಿ ಓದಿದ್ರಾ ಅಂದಾಗ, ಎಷ್ಟಾರಾಗಲಿ ನಾನು ಜಂಪಿಂಗ್ ಸ್ಟಾರ್ ಅಲ್ವಾ, ಜಂಪ್ ಮಾಡಿಕೊಂಡೇ ಓದಿದೆ, ಚೆನ್ನಾಗಿ ಓದಿದ್ದೀನಿ ಬಿಡಿ, ನಿಮ್ಮ ಖುಷಿಗೋಸ್ಕರ ನಾನು ಚೆನ್ನಾಗಿ ಎಕ್ಸಾಮ್ ಬರೀತೀನಿ ಅಂದಾಗ, ನನ್ನ ಖುಷಿಗೋಸ್ಕರ ಬರಿಬೇಡಿ, ಮನೆಯವರೆಲ್ಲರೂ ಖುಷಿಗೋಸ್ಕರ ಬರೀರಿ, ನಿಮಗೊಂದು ಕೆಲಸ ಸಿಕ್ಕಿದ್ರೆ ಮಾವ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕೃಷ್ಣ ಹೇಳ್ತಾ ಇರ್ತಾನೆ, ಖಂಡಿತ ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ, ತಲೆ ಕೆಡಿಸ್ಕೊಬೇಡಿ ಬನ್ನಿ. ಹೌದು ಅಂದಾಗೆ ಬೆಳಗ್ಗೆ ತಿಂಡಿ ಮಾಡಿದ್ದು ನೀವಾ ಅಂದಾಗ, ಹೌದು ನಾನೇ, ಯಾಕೆ ಅಂತ ಕೇಳ್ತಾ ಇರ್ತಾಳೆ. ಗಂಟಾಕೊಂಡು ಮುಖನ ಸಪ್ಪೆಯಾಗಿ ಮಲ್ಕೊಂಡಿದ್ದೆ, ಬೆಳಗ್ಗೆ ಎದ್ದಾಗ ಘಮ ಘಮ ಅಂತ ಇತ್ತು ತಿಂಡಿ, ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾನೆ. ನನಗೆ ಬೆಣ್ಣೆ ಹಚ್ಬಿಡಿ ಆಯಿತಾ, ನಾನು ಕರಗಲ್ಲ ಅಂದಾಗ, ಅಯ್ಯೋ ನಾನು ಬೆಣ್ಣೆ ಹಚ್ಚೋ ಕೃಷ್ಣ ಅಲ್ಲ, ಬೆಣ್ಣೆ ಕದಿಯೋ ಕಳ್ಳ ಕೃಷ್ಣ ಅಂತ ಅಂದಾಗ ಅವಳು ಸಹ ನಗಾಡ್ತಾ ಇರ್ತಾಳೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಗಾಡೀಲಿ ಪೆಟ್ರೋಲು ಖಾಲಿ ಆಗ್ತಾ ಇರುತ್ತೆ. ಏನ್ರಿ ಈ ಥರ ಮಾಡ್ತಿದ್ದೀರಾ, ಮುಜುಗರ ಆಗುತ್ತೆ, ಅಕ್ಕಪಕ್ಕ ನೋಡಿದವರು ಏನಂತಾರೆ ಅನ್ಬೇಕಾದ್ರೆ, ಅಯ್ಯೋ ನನ್ನ ಬಾಡಿ ಪ್ರಾಬ್ಲಮ್ ಅಲ್ಲ ರೀ, ಗಾಡಿ ಪ್ರಾಬ್ಲಮ್ಮು, ನಿಮ್ಮನ್ನ ಡ್ರಾಪ್ ಮಾಡಬೇಕಂತ ನೆನ್ನೆನೇ ಪೆಟ್ರೋಲ್ ಹಾಕ್ಸಿ ಗಾಡಿ ನಿಲ್ಲಿಸಿದೆ ಕಣ್ರಿ, ಆದರೆ ಯಾಕೋ ಗಾಡೀಲಿ ಪೆಟ್ರೋಲೇ ಇಲ್ಲ, ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಆಯಿತಾ, ಪೆಟ್ರೋಲ್ ಹಾಕ್ಸ್ಕೊ ಬರ್ತೀನಿ ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ಆಫೀಸ್ ಇಲ್ಲೇ ಇದೆ, ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಕೃಷ್ಣ ಕೇಳ್ತಾ ಇರ್ತಾನೆ. ಆಗ ರಚನೆ ಹೇಳ್ತಾ ಇರ್ತಾಳೆ, ಬೇಡ ರೀ, ಚಿಕ್ಕ ಮಕ್ಕಳನ್ನ ಅಮ್ದಿರು ಸ್ಕೂಲಿಗೆ ಬಿಟ್ಟಂಗೆ ನೀವು ನನ್ನನ್ನು ಬಿಡಕ್ಕೆ ಬರಬೇಡಿ, ಆಫೀಸ್ ಇಲ್ಲಿ ಹತ್ರ ಇದೆ, ನಾನು ಹೋಗ್ತೀನಿ, LKG ಮಗುವೇನಲ್ಲ, ನಾನು ಹೋಗ್ತೀನಿ, ನೀವು ಹೋಗಿ ಮೊದಲು ಎಕ್ಸಾಮ್ಗೆ ಓದ್ಕೊಳ್ಳಿ, ನಾಳೆ ಬೇರೆ ಎಕ್ಸಾಮ್ ಇದೆ, ಬಂದು ಎಲ್ಲ ಕ್ವಶನ್ ಕೇಳ್ತೀನಿ, ಏನೇನು ಓದಿದ್ರಾ ಅಂತ ನಾನು ಹೇಳ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ಅಲ್ಲ ಚಿಕ್ಕ ಮಕ್ಳು ಥರ ಗದ್ರಿ ಹೋಗ್ಬಿಟ್ರಲ್ಲ ನನ್ನನ್ನು, ಈ ಹೆಣ್ಮಕ್ಳನ್ನ ನಂಬಲೇಬಾರ್ದು ಅಪ್ಪ, ಛೇ ನಡು ನೀರಲ್ಲಿ ಕೈ ಬಿಟ್ಟು ನನ್ನನ್ನು ಬೈದ್ಬಿಟ್ಟು ಹೋದ್ರು ಅಂದಾಗೆ, ಪೆಟ್ರೋಲ್ ಯಾವ ರೀತಿ ಖಾಲಿ ಆಯಿತು ಒಂದು ಗೊತ್ತಾಗ್ತಿಲ್ವಲ್ಲ, ನಿನ್ನೆ ಬೇರೆ ಹಾಕ್ಸಿದ್ನಲ್ಲ ಅಂತ ಯೋಚನೆ ಮಾಡ್ಕೊಂಡು ತಳ್ಕೊಂಡು ಬೇರೆ ಗಾಡಿ ಹೋಗ್ಬೇಕಲ್ಲ ಅಂತ ಕೃಷ್ಣ ಗಾಡಿ ತಳ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಪರಿ ಮಿಕ್ಕಿದ್ದೆಲ್ಲನೂ ಸಹ ಚಕ್ಲಿ ಕೋಡ್ಗಳನ್ನ ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳ ಗಂಡ ಆನಂದ್ ಬರ್ತಾನೆ, ಬಂದುಬಿಟ್ಟು ಸಾಂಗ್ ಹಾಡ್ಕೊಂಡು ಬರ್ತಿರ್ಬೇಕಾದ್ರೆ, ಏನೇ ಪರಿ ಇಲ್ಲಿದೆಯಾ, ನೀನು ನೋಡಿದರೆ ನನಗೂ ಆಸೆ ಆಗ್ತಿದೆ ಕಣೆ, ನೀನು ನೋಡಿದರೆ ಕುರುಕುರು ಅಂತ ತಿಂತಾ ಇದೆಯಲ್ಲ, ನನಗೂ ಆಸೆ ಆಗ್ತಿದೆ, ನನಗೊಂದೆರಡು ಕೊಡೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಇಲ್ಲ ನಾನು ಕೊಡಲ್ಲ, ನಾನು ಬಿಸಿ ಬಿಸಿ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ನಾನು ಬಂದರೆ ಎಲ್ಲರ ಮುಂದೆ ನನ್ನ ಹೆಂಡತಿ ಉಪವಾಸ ಅಂತ ಹೇಳಿದ್ರೆ ಅಲ್ವಾ, ನಾನು ಕೊಡಲ್ಲ ಅಂತ ಅಂದಾಗ, ಪ್ಲೀಸ್ ಕಣೆ ನನ್ನ ಮುದ್ದಿನ ಹೆಂಡತಿ ಅಲ್ವೇನೆ, ನಾನು ನಿನ್ನ ಮುದ್ದಿನ ಗಂಡ ಅಲ್ವೇನೆ, ಕೊಡೆ ಕೊಡೆ ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ. ಆಗ ಪರಿ ಹೇಳ್ತಾ ಇರ್ತಾಳೆ, ನೀನು ನನ್ನ ಮುದ್ದಿನ ಗಂಡ ಅಲ್ಲ ಪೆದ್ದ ಗಂಡ, ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವಾ, ಕೊಡಲ್ಲ ನೋಡು, ಹಂಗೆ ಆಡ್ತಾ ಇದ್ರೆ ಚಕ್ಲೇಲಿ ಹಂಗೆ ತಲೆ ತೂತು ಕೂತ್ಬಿಡ್ತೀನಿ ಅಂದಾಗ, ಏನೇ ಆಫ್ಟ್ರಾಲ್ ಒಂದು ಚಕ್ಲಿಗೋಸ್ಕರ ಗಂಡನ್ನೇ ಹೊಡಿತೀಯ ನೀನು ಅಂತ ಅನ್ಬೇಕಾದ್ರೆ, ಹಾಗೆ ತಿವ್ದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೀನೇನಂದ್ರು ಅಷ್ಟೇ, ನಿನಗೆ ಚಕ್ಲಿ ಕೊಡಲ್ಲ ಅಂದರೆ ಕೊಡಲ್ಲ, ಹೋಗ್ತಾ ಇರಿ ಇಲ್ಲಿಂದ ಅಂತ ಬೈತಾ ಇರ್ತಾಳೆ.
ಹಾಗೆ ಇಬ್ಬರು ಜಗಳಿಗೋಸ್ಕರ ಕಿತ್ತಾಡ್ತಿರ್ಬೇಕಾದ್ರೆ ಈ ಕಡೆ ಬೈಕ್ನ ತಳ್ಕೊಂಡು ಕೃಷ್ಣ ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬಂದ ತಕ್ಷಣ ವಿವೇಕ್ ಕಾಲ್ ಮಾಡ್ತಾ ಇರ್ತಾನೆ. ಹೇಳು ವಿವೇಕ್ ಅಂತ ಕೇಳ್ತಿರ್ಬೇಕಾದ್ರೆ ಸ್ಟಡೀಸ್ ಹೇಗಿದೆ ಅಂತ ಕೇಳ್ತಾ ಇರ್ತಾನೆ. ಏನೋ ಭಗವದ್ಗೀತೆ ಮಟ್ಟ ಥರ ನಾನು ಓದಲಿಲ್ಲ ಅಂದರೂ ತಕ್ಕ ಮಟ್ಟಿಗೆ ಓದ್ತಾ ಇದ್ದೀನಿ ಕಣೋ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಹಾಗೆ ವಿವೇಕ್ ಹೇಳ್ತಾ ಇರ್ತಾನೆ, ನೀನು ಬಿಡಪ್ಪ ಕಣ್ಣೆಲ್ಲ ಸ್ಕ್ಯಾನ್ ಮಾಡಿಬಿಡ್ತೀಯ, ಅಷ್ಟು ಚೆನ್ನಾಗಿ ಓದ್ತೀಯ, ಅದು ಬೇರೆ ಅದೃಷ್ಟ ಹೆಂಡತಿ ಬೇರೆ ಸಿಕ್ಕಿದ್ದಾಳೆ, ಕೊನೆ ಮೂಮೆಂಟಲ್ಲಿ ನಿನಗೆ ಹಾಲ್ ಟಿಕೆಟ್ ಬೇರೆ ಸಿಕ್ಬಿಡ್ತು, ಹಾಲ್ ಟಿಕೆಟ್ ನಂಬರ್ ಹೇಳು, ಯಾವ ಕಾಲೇಜಿಂದ ನಿನಗೆ ಎಕ್ಸಾಮ್ ಹಾಕಿದ್ದಾರೆ ಅಂತ ಹೇಳ್ತೀನಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, 10 ಮಿನಿಟ್ಸ್ ಮನೇಲಿದೆ ಹಾಲ್ ಟಿಕೆಟು, ಆಮೇಲೆ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡಿ ಬರ್ತಾ ಇರಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಸಣ್ಣ ಮಕ್ಳ ಥರ ಆಟ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೋಪ ಮಾಡ್ಕೊಬಿಟ್ಟು ಬಂದು ಕೃಷ್ಣ ಏ ಅನಕೊಂಡ ಬಾಯಲ್ಲಿಂದಾಗ, ಏನು ಮಿಸ್ಟರ್ ಅನಕೊಂಡ ಅಲ್ಲ, ಐ ಆಮ್ ಹರೀಶ್ ಅಂತ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಹರೀಶ್ ನೀನು ಅಂತ ಬೈತಾ ಇರ್ತಾನೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, ನಾನು ಪೆಟ್ರೋಲ್ ಹಾಕೋ ಕದ್ದೆ ಅಂದಾಗ, ಏ ಲಂಬು ನಾನೇ ಹಾಕೋ ಕದ್ದಿಲಿ, ಆ ಪೆಟ್ರೋಲ್ ತಗೊಂಡು ನಾನೇ ಗಾಡಿ ಓಡ್ಸೋಕೆ ಹೋಗ್ಲಿ, ಕದ್ದಿಲ್ಲ ಅಂದಾಗ, ಹೌದು ನೀನು ಹೊಟ್ಟೆ ಬೆಳೆಸೋಕ್ಕೆ ಏನು ಬೇಕು ಅದನ್ನ ಮಾತ್ರ ಚೆನ್ನಾಗಿ ಕದ್ದಿತೀಯ ಬಿಡು ಅಂತ ಬೈತಾ ಇರ್ತಾನೆ. ಅವಾಗ ಪರಿ ಹೇಳ್ತಾ ಇರ್ತಾಳೆ, ಹೌದು ಹೌದು ನೀನು ಹೇಳ್ತಿರೋದು ಕರೆಕ್ಟ್ ಕೃಷ್ಣ, ನೋಡು ಇವಾಗ ನನ್ನ ಚಕ್ಲಿನೂ ಕದಿತಾ ಇದ್ದಾರೆ ಅಂದಾಗ, ಏ ಪರಿ ಸುಮ್ಮನೆ ರೀ, ಯಾವಾಗಲೂ ನನ್ನ ಮರ್ಯಾದೆ ತೆಗಿಬೇಡ ಅಂತ ಬೈತಾ ಇರ್ತಾನೆ. ಅವಾಗ ಮತ್ತೆ ಕೃಷ್ಣನ ಕೇಳ್ತಾ ಇರ್ತಾನೆ, ಅಲ್ಲ ಆಫೀಸ್ಗೆ ನೀನು ಹೆಂಡತಿ ಕರ್ಕೊಂಡು ಹೋದಲ್ಲ, ಆಫೀಸರ್ಗೂ ಬಿಟ್ಟು ಬಂದ ಅಥವಾ ಅರ್ಧದಲ್ಲೇ ಬಂದೆ ಅಂದಾಗ, ಏ ದುಬಾಕು ನಿನ್ನ ಮಾತಲ್ಲಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಪೆಟ್ರೋಲ್ ಕದ್ದಿದ್ದು ನೀನೇ ಅಂತ ನನಗೆ ಗೊತ್ತು, ಇನ್ನೊಂದ್ಸಲ ನನ್ನ ವಿಷಯಕ್ಕೆ ಬಂದರೆ ನಿನ್ನ ಕೈನ ಮುರಿದ್ಬಿಟ್ಟು ಹಾಗೆ ಬಾಂಡಿಲ್ ಹಾಕಿ ಕರೆದ್ಬಿಡ್ತೀನಿ ಅಂತ ಅಂದಾಗ ಚಕ್ಲಿ ನಿಪ್ಪಟ್ಟು ಕಿತ್ಕೊಂಡು ಪರಿಯಿಂದ ತಿನ್ನಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಎಲ್ಲ ತಿಂದಿರಬೇಕಾದ್ರೆ ಪೇಪರ್ ತಿನ್ನು, ನಿನ್ನ ಹತ್ರ ಯಾವ ಚಕ್ಲಿನೂ ಕೊಡಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ನುಲಿಚ್ಬಿಡ್ತಾನೆ. ಪ್ಲೀಸ್ ಕಣೋ ಕೃಷ್ಣ ಬಿಟ್ಬಿಡು, ಕೈನ ಕಟ್ ಮಾಡಿಬಿಡ ಕಣೋ, ನಾನು ಎಲ್ಲಿಗೆ ಹೋಗಿ ಪಟ್ಟು ಹಾಕಿಸ್ಕೊಬರ್ಲೋ, ಪ್ಲೀಸ್ ಬಿಟ್ಬಿಡು ಅಂದಾಗ ಕೋಪ ಮಾಡಿಕೊಂಡು ಕೃಷ್ಣ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನೊಂದು ಕಡೆ ಆ ಪೇಪರ್ ಆಗಿದ್ದ ಹಾಲ್ ಟಿಕೆಟ್ನ ತೊಗೊಂಡು ಈ ಕಡೆ ಹರೀಶ್ ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಆಫೀಸಿಗೆ ಅಂತ ಈ ಕಡೆ ರಚನಾ ಬಂದರೆ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ, ವೆಲ್ಕಮ್ ಅಂತ ಬೋರ್ಡ್ ಹಾಕಿ ಪ್ರತಿಯೊಂದು ಬಲೂನಲ್ಲಿ ಡೆಕೋರೇಷನ್ ಮಾಡಿ ಎಲ್ಲರೂ ರೆಡಿ ಮಾಡಿ ಕೂತಿರ್ತಾರೆ. ಇದೇನಪ್ಪ ಅದು ಈ ಥರ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ರಚನೆಗೆ ತುಂಬ ಆಶ್ಚರ್ಯವಾಗಿ ಒಳಗಡೆ ಬರ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ರಂಜಿತ್ ತುಂಬ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಬೊಕೆನ ಅವಳಿಗೋಸ್ಕರ ರೆಡಿ ಮಾಡಿರ್ತಾನೆ. ಅಷ್ಟೊತ್ತಿಗೆ ಮ್ಯಾನೇಜರ್ ಬಂದು, ಬನ್ನಿ ಸರ್ ಬಂದರು, ರೆಡಿಯಾಗಿದೆ ನೀವು ಹೇಳ್ದಂಗೆ ಅಂತ ಅನ್ಬೇಕಾದ್ರೆ ಈ ಫ್ಲವರ್ ಬೊಕೆನ ತೊಗೊಂಡೋಗಿ ಗ್ರ್ಯಾಂಡಾಗಿ ನೀವು ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಮೇಡಮ್ ಜಸ್ಟ್ ಎಂಪ್ಲಾಯ್, ನೀವೇನಕ್ಕೆ ಈ ರೀತಿ ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂದಾಗ, ನಾನು ಹೇಳ್ದಷ್ಟು ಮಾಡೋ ಈಡಿಯಟ್ ಅಂತ ಅಂದ್ಬಿಟ್ಟು ಮ್ಯಾನೇಜರ್ ಕೈಲಿ ಫ್ಲವರ್ ಬೊಕೆನ ಕೊಟ್ಟು ಕಳಿಸ್ತಾನೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ಕಾವ್ಯ ಕಾವ್ಯ ಅಂತ ತನ್ನ ತಂಗಿನ ಕೂಗಿದಾಗ ಏನಣ್ಣ ಅಂತ ಅನ್ಬೇಕಾದ್ರೆ ಈ ಕಡೆ ಲಕ್ಕಿ ಚಾಮ್ ನನ್ನ ಹಾಲ್ ಟಿಕೆಟ್ ಇಟ್ಟಿದ್ರು ಮನೆಯವ್ರು ಕಾಣ್ದಂಗೆ ತಂದ್ಕೊಡ್ತೀಯ ಸ್ವಲ್ಪ ಬೇಕು ಅಂದಾಗ ತರಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಹಾಗೆ ಇನ್ನೊಂದು ಕಡೆ ರಚನೆ ಬಂದ ತಕ್ಷಣ ಇರಬರೋ ಸ್ಟಾಫ್ ಎಲ್ಲ ಕ್ಲಾಪ್ಸ್ ಹಾಕ್ಕೊಂಡು ಎದ್ದು ನಿಂತ್ಕೊಂಡು ರಚನೆ ಮುಂದೆ ಬರ್ತಾರೆ. ಈ ಕಡೆ ಮ್ಯಾನೇಜರ್ ಸಹ ವೆಲ್ಕಮ್ ಟು ಮೈ ಆಫೀಸ್ ಅಂತ ವೆಲ್ಕಮ್ ಮಾಡಿಬಿಟ್ಟು ಫ್ಲವರ್ ಬೊಕೆನ ಕೊಡ್ತಾ ಇರ್ತಾರೆ. ಈ ಕಡೆ ಫ್ಲವರ್ನ ತಗೊಂಡು ಈ ಕಡೆ ರಚನೆ ಹೇಳ್ತಾ ಇರ್ತಾಳೆ, ಅಲ್ಲ ನಾನೊಬ್ಳು ಸಾಧಾರಣ ಎಂಪ್ಲಾಯ್, ಈ ಥರ ವೆಲ್ಕಮ್ ಮಾಡ್ತಿದ್ದೀರಾ ಅಂತ ಅಂದಾಗ ಅಲ್ಲಿರೋ ಎಂಪ್ಲಾಯ್ಸ್ ಹೇಳ್ತಾ ಇರ್ತಾರೆ, ನಮ್ಮ ಬಾಸ್ ಯಾರಿಗೆ ಆಫೀಸಿಗೆ ಎಂಟ್ರಿ ಕೊಟ್ಟರು ಸಹ ಹೊಸದಾಗಿ ಇದೇ ರೀತಿ ವೆಲ್ಕಮ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಯಾವ ರೀತಿ ಅವಳು ಅಕ್ಸೆಪ್ಟ್ ಮಾಡ್ಕೋತಾಳೆ ನಮ್ಮ ವೆಲ್ಕಮ್ನ ಅಂತ ಅಂದ್ಕೊಂಡು ರಂಜಿತ್ ಎಲ್ಲನೂ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ತುಂಬ ಖುಷಿಪಟ್ಟು ಇನ್ನೊಂದ್ಸಲ ಮೆಂಟಲ್ ಥರ ಹಾಡ್ತಾ ಇರ್ತಾನೆ, ಏ ಕೃಷ್ಣ ಇನ್ಮೇಲೆ ನಿನ್ನ ಆಟ ನಡೆಯಲ್ಲ, ಏನಿದ್ರು ನಾನು ಹೇಳ್ದಂಗೆ ನಡೆಯೋದು, ಕೂತ್ಕೊಳ್ಳೋ ಅಂತ ಮೆಂಟಲ್ ಥರ ಹಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕಾವ್ಯ ಬಂದ್ಬಿಟ್ಟು ಕೃಷ್ಣಂಗೆ ಹೇಳ್ತಿರ್ತಾಳೆ, ಅಣ್ಣ ಅದಕ್ಕೆ ಎಲ್ಲಿಟ್ಟಿದ್ರು ಹಾಲ್ ಟಿಕೆಟ್ ಒಂದು ಗೊತ್ತಿಲ್ಲ, ಆದರೆ ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ ಅಂದಾಗ, ಹೌದಾ ಸರಿಯಾಗಿ ಹುಡುಕ್ತಾ ಅಂತ ಕೇಳ್ತಾ ಇರ್ತಾನೆ. ಹೌದು ಅಣ್ಣ ಅಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀನು ಫೋನ್ ಕೊಡು ಆಯಿತಾ, ಒಂದ್ಸಲ ಅದಕ್ಕೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ಯಾ ಅಂದಾಗ ಲಕ್ಕಿ ಚಾಮ್ ಅಂತ ಮಾಡ್ಕೊಂಡಿದ್ದೀನಿ ಅಂದಾಗ ಫೋನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫೋನ ಕಿತ್ಕೊಂಡು ಕೃಷ್ಣ ಹೇಳ್ತಾ ಇರ್ತಾನೆ, ಬೇಡ ಆಯಿತಾ ಇವತ್ತು ಫಸ್ಟ್ ಡೇ ಆಫೀಸ್ಗೆ ಹೋಗಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಏನು ಮಾಡೋದು, ಹಾಲ್ ಟಿಕೆಟ್ ಸಿಗಲಿಲ್ವಲ್ಲ ಅಂತಂದರೆ ಫ್ಲೈಟಲ್ಲಿ ಹೋಗ್ಬೇಕಾದರೂ ಬಸ್ ಸ್ಟ್ಯಾಂಡಲ್ಲಿ ಲ್ಯಾಂಡ್ ಆಗ್ತೀನಿ ಬಿಡು ಅಂತ ಅನ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಇನ್ನೊಂದ್ಸಲ ಹುಡುಕ್ತೀನಿ ಹಾಲ್ ಟಿಕೆಟ್ ಅಂತ ಹುಡ್ಕೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಆಫೀಸಲ್ಲಿ ತಿಂಡಿ ತಿಂದಲೇ ಹೋಗ್ದಿರೋದ್ರಿಂದ ರಚನಾ ತಲೆ ಸುತ್ತಿ ರಬಕ್ಕಂತ ಕೆಳಗಡೆ ಬಿದ್ದುಬಿಡ್ತಾಳೆ. ಎಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿ ರಚನಾ ನೋಡ್ತಿರ್ಬೇಕಾದ್ರೆ ಈ ಕಡೆ ರಂಜಿತ್ ತುಂಬ ಟೆನ್ಷನ್ ಮಾಡ್ಕೊಂಡು ಏನಾಯಿತು ಅಂತ ಬರ್ತಾನೆ. ಏಂದ್ರೆ ನೋಡ್ತಾ ಇದ್ದೀರಾ, ಬೇಗ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟ್ರನ್ನ ಕರೆಸಿ ಅಂತ ಹೇಳ್ತಾ ಇರ್ತಾನೆ. ಒಂದು ಗ್ಲಾಸ್ ನೀರು ತೊಗೊಬನ್ನಿ ಅಂತ ಅಂದಾಗ ನೀರು ತರಕ್ಕೆ ಅಂತ ಎಂಪ್ಲಾಯೀಸ್ ಹೋಗ್ತಿರ್ಬೇಕಾದ್ರೆ ಅವಳ ಫ್ರೆಂಡ್ ಸುಮ್ಮ ಏನಾಯಿತು ಅಂತ ತುಂಬ ಟೆನ್ಷನ್ ಮಾಡ್ಕೊತಿರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಸಹ ಹಾಲ್ ಟಿಕೆಟ್ನ ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕಿದ್ರು ಸಹ ಹಾಲ್ ಟಿಕೆಟ್ ಸಿಗೋದೇ ಇಲ್ಲ. ಆವಾಗ ಈ ಕಡೆ ಕಾವ್ಯ ಹೇಳ್ತಾ ಇರ್ತಾಳೆ, ನೋಡ್ದ ಅಣ್ಣ ಯಾವ ಬುಕ್ಸ್ ತೆಗೆದ್ರು ಹಾಲ್ ಟಿಕೆಟ್ ಸಿಗ್ತಿಲ್ಲ, ಅದಕ್ಕೆ ಹೇಳಿದ್ದು ಅದಕ್ಕೆ ಕಾಲ್ ಮಾಡೋಣ ಅಂತ ಅಂದಾಗ, ಬೇಡ ಕಣೆ ಪ್ಲೀಸ್, ಯಾಕೆ ಕೊಕ್ಕರೆ ಥರ ಕೂಗ್ತಾ ಇರ್ತೀಯ, ಒಂದು ನಿಮಿಷ ಸಮಾಧಾನವಾಗಿ ಹುಡುಕು ಅಂತ ಹುಡುಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಾವ್ಯ ಅಣ್ಣ ಬರ್ತಾನೆ. ಏನು ಮಾಡ್ತಿದ್ಯಾ ಏನು ಹುಡುಕ್ತಿದ್ಯಾ ಅಂತ ಅಂದಾಗ, ಅದು ಹಣ್ಣೊಂದು ಅಂತ ತೊದಲ್ತಿರ್ಬೇಕಾದ್ರೆ, ಏನೇ ಕಾವ್ಯ ಹಣ್ಣೊಂದು ಸರಿಯಾಗಿ ಓದ್ಕೋ, ನಾನು ಹೇಳಿದ್ದೀನಿ ತಾನೇ ಇದೆಲ್ಲ ಎಕ್ಸಾಮಿಗೆ ಬರುತ್ತೆ ಅಂತ, ಅದನ್ನು ಓದ್ಕೋ ಅಂತ ಈ ಕಡೆ ಕೃಷ್ಣ ಮಾತನ್ನ ಚೇಂಜ್ ಮಾಡ್ತಾನೆ. ಇದೆಲ್ಲ ಬರಲ್ಲ ಅಣ್ಣ ಅಂತ ಅಂದಾಗ, ನಾನು ಟ್ಯೂಷನ್ ಮಾಸ್ಟ್ರು ಆಯಿತಾ, ಟೈಟ್ ಮಾಸ್ಟರ್
ಮಾಸ್ಟರ್ ಅಲ್ಲ, ನಾನು ಹೇಳಿದ್ದನ್ನು ಓದ್ಕೊ ಅಂತ ಬೈತಾ ಇರಬೇಕಾದ್ರೆ ಕಾವ್ಯ ಅಣ್ಣ ಹೇಳ್ತಾ ಇರ್ತಾನೆ, ಅವನ ಥರ ನೀನು ಬುದ್ಧಿ ಕಲಿಬೇಡ, ಮೋಸ ಮಾಡೋದು ಕಳ್ತನ ಮಾಡೋದು ಹಾಗೆ ಕದ್ದು ಮದುವೆ ಆಗೋ ಬುದ್ಧಿಯೆಲ್ಲ ಕಲಿಬೇಡ, ನಿನ್ನ ಪಾಡಿ ನೀನು ಓದ್ಕೊಂಡು ಎಕ್ಸಾಮ್ ಬರಿ ಅಂತ ಹೇಳ್ಬೇಕಾದ್ರೆ ಆಗಲೇ ಎಣ್ಣೆ ಕುಡಿದು ಟೈಟ್ ಆಗಿದೆಯಾ ಅನಿಸುತ್ತೆ, ಪರಮಾತ್ಮ ಒಳಗಡೆ ಹೋಗಿದೆ ಅಂತ ಅನಿಸುತ್ತೆ ಅಂತ ಕೃಷ್ಣ ರೇಗಿಸ್ತಿರ್ಬೇಕಾದ್ರೆ, ನೋಡು ಕೃಷ್ಣ ನೀನು ನನ್ನನ್ನು ಬೈಬೇಡ, ನನಗೆ ದುಡ್ಡು ಬೇಕು ಎಣ್ಣೆ ಕುಡಿಯೋಕೆ ಅಂದರೆ ಮನೆಯವ್ರ ಹತ್ರ ಕೇಳ್ತೀನಿ, ಅದನ್ನು ಬಿಟ್ಟು ನಿನ್ನ ಥರ ಕದ್ದಿಯಲ್ಲ, ಕದ್ದು ಮದುವೆ ಆಗಲ್ಲ ಅಂತ ಕಾವ್ಯ ಅಣ್ಣ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಕಾವ್ಯ ಹೇಳ್ತಿರ್ತಾಳೆ, ಎಲ್ಲರೂ ಬೈಯೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲಣ್ಣ ಅಂದಾಗ, ಬಿಡು ತಪ್ಪು ಮಾಡಿದ್ದೀನಲ್ವಾ ಅದಕ್ಕೆ ಬೈತಾರೆ, ನಾಳೆ ನನಗೆ ಸರ್ಕಾರಿ ಕೆಲಸ ಸಿಗಲಿ ಎಲ್ಲರೂ ಅವರೇ ಹೊಗಳುತ್ತಾರೆ ಎಂದಾಗ, ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಮೊದಲು ಹಾಲ್ ಟಿಕೆಟ್ ಸಿಗಬೇಕು, ಹಾಲ್ ಟಿಕೆಟ್ ಬೇಕು ಅಂತಂದರೆ ಅದಕ್ಕೆ ಕಾಲ್ ಮಾಡಬೇಕು, ಬಾ ಅಂತ ಅದಕ್ಕೆ ಕಾಲ್ ಮಾಡೋಣ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ರಚನಾ ತಲೆ ಸುತ್ತಿ ಬಿದ್ದಾಗ ಆಫೀಸ್ ಒಳಗಡೆ ಕರ್ಕೊಬಂದು ಮಲಗಿಸ್ಬಿಟ್ಟು ಈ ಕಡೆ ರಂಜಿತ್ ಕಾಲನ್ನ ಉಜ್ಜುತ್ತಾ ಇರ್ತಾನೆ. ಎಷ್ಟು ಉಜ್ಜಿದ್ರು ಎಷ್ಟು ಎಚ್ಚರಿಕೆ ಮಾಡಿದ್ರು ಸಹ ರಚನಾ ತಲೆ ಸುತ್ತಿ ಬಿದ್ದವಳು ಎದ್ದಾಳೋದೇ ಇಲ್ಲ. ಈ ಕಡೆ ರಂಜಿತ್ ತುಂಬ ಟೆನ್ಷನ್ ಮಾಡ್ಕೊಂಡು ಮ್ಯಾನೇಜರ್ಗೆ ಬೈತಾ ಇರ್ತಾನೆ, ಎಲ್ರಿ ಡಾಕ್ಟರ್ ಇನ್ನೂ ಬಂದಿಲ್ಲ ಅಂದಾಗ, ಸರ್ ಒಂದು ನಿಮಿಷ ಬರ್ತಾರೆ ಸರ್ ನಾನು ನೋಡ್ತೀನಿ ಅಂತ ಅನ್ಬೇಕಾದ್ರೆ ಇಡೀ ಎಲ್ಲ ಸ್ಟಾಫು ನೋಡ್ತಾ ಇದ್ರು, ತನ್ನ ಪಾಡಿಗೆ ತಾನು ರಚನಾ ಸೇವೆನ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಕಾವ್ಯ ಕಾಲ್ ಮಾಡಿದ ತಕ್ಷಣ ರಚನಾ ಮೊಬೈಲಲ್ಲಿ ದೇಶಪ್ರೇಮಿ ಅಂತ ಹೆಸರು ಬಂದುಬಿಡುತ್ತೆ. ಅದನ್ನು ನೋಡಿ ತುಂಬ ಕೋಪ ಮಾಡಿಕೊಂಡು ರಂಜಿತ್ತು ಹಾಗೆ ಫೋನ್ನ ಎಸಿತಾ ಇರ್ತಾನೆ. ಅವನು ತಾಳಿ ಕಟ್ಟಿದ್ದನ್ನು ನೆನಪು ಮಾಡಿಕೊಂಡು ಹಾಗೆ ಫೋನ್ನ ಕಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಕಾವ್ಯ ಹೇಳ್ತಿರ್ತಾಳೆ, ಯಾಕೋ ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದಾಗ, ನಾನು ಹೇಳ್ದೆ ತಾನೇ ಫಸ್ಟ್ ಡೇ ಬೇರೆ ಅಲ್ವಾ, ಅವಳು ತುಂಬ ಟೆನ್ಷನಲ್ಲಿ ಇರ್ತಾಳೆ ಅದಕ್ಕೆ ಕಾಲ್ ಮಾಡಬೇಡ ಅಂತ ಹೇಳಿದ್ದು, ನೀನು ಒಳಗಡೆ ಹುಡ್ಕೋ ನಾನು ಇಲ್ಲೆಲ್ಲಾದರೂ ಹುಡುಕ್ತೀನಿ ಅಂತ ಇಬ್ಬರು ಹಾಲ್ ಟಿಕೆಟ್ ಹುಡ್ಕೋಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಡಾಕ್ಟ್ರು ಬಂದೇ ಬಿಡ್ತಾರೆ. ಡಾಕ್ಟ್ರು ಬಂದು ಚೆಕ್ ಮಾಡಿ ಹೇಳ್ತಾ ಇರ್ತಾರೆ, ಇವರು ಬೆಳಗಿಂದ ಏನೂ ತಿಂದಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ತಲೆ ಸುತ್ತಿ ಬಿದ್ದರೆ ಅಷ್ಟೇ, ಏನಾದರೂ ತಿಂಡಿ ಕೊಡಿ ರೆಸ್ಟ್ ಮಾಡೋಕ್ಕೆ ಹೇಳಿ, ಸರಿ ಹೋಗುತ್ತೆ ನಾನು ಬರ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ರಂಜಿತ್ ಕೋಪ ಮಾಡಿಕೊಂಡು ಎಂಪ್ಲಾಯ್ಸ್ ಮೇಲೆ ಕೂಗಾಡ್ತಾ ಇರ್ತಾನೆ. ಕೇಳ್ಕೊಂಡಿರ್ತಾನೆ, ಅವರು ಬೆಳಗಿಂದ ಏನೂ ತಿಂದಿಲ್ವಂತೆ, ಏನಾದರೂ ವ್ಯವಸ್ಥೆ ಮಾಡಿ ನನಗೆ ನನ್ನ ಎಂಪ್ಲಾಯೀಸ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅವರು ಬೆಳಗ್ಗೆನೂ ಕೆಲಸ ಮಾಡಬೇಕು, ಮನೇಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ, ಅದಕ್ಕೆ ಈ ರೀತಿ ಆಗಿದೆ ಅಂದಾಗ ಎಂಪ್ಲಾಯೀಸ್ ಎಲ್ಲ ರಂಜಿತ್ ಮುಖನ ನೋಡ್ತಾ ಇರ್ತಾರೆ. ಅಂದರೆ ನಾನು ಆ ಥರ ಅಂದಿದ್ದು, ಮನೇಲಿ ನೀವು ಕೆಲಸ ಮಾಡ್ತೀರಲ್ಲ ಮತ್ತು ಇಲ್ಲೂ ಮಾಡ್ತೀರಾ, ಅದಕ್ಕೆ ಈ ರೀತಿ ಆಗಿದೆ, 10 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ, ಏನಾದರೂ ತಿನ್ಕೊಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಚನೆಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ. ಪ್ರಜ್ಞೆ ಬಂದು ಎದ್ದ ತಕ್ಷಣ ಈ ಕಡೆ ರಂಜಿತ್ನ ನೋಡಿ ಶಾಕ್ ಆಗಿ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.